ಹಾಯ್ ಪುಟಾಣಿಗಳೇ, ಅಣ್ಣವರೇ ನಮಸ್ಕಾರ. ಪುಟಾಣಿಗಳೇ, ಸಿಂಹದ ಕತೆ ಕೇಳಿ ಕೇಳಿ ನಿಮಗೂ ಬೇಜಾರಾಗಿದೆ. ಇವತ್ತು ಹಸುವಿನ ಕತೆ ಹೇಳೋಣ. ಎಲ್ಲ ಕೇಳಿ. ಈ ಕತೆಗೆಲ್ಲ ಲೈಕು ಕಮೆಂಟ್ನ ಕೊಡೋದನ್ನು ಮರಿಬೇಡಿ. ಒಂದು ಊರಿನಲ್ಲಿ ಒಬ್ಬ ಶಾಂತಕುಮಾರನ್ನ ಶ್ರೀಮಂತ ಇರ್ತಾನೆ. ಆ ಶಾಂತಕುಮಾರ್ಗೆ ಹಸುಗಳ ಪಾಲನೆ ಪೋಷಣೆ ಭಾಳ ಚೆನ್ನಾಗಿ ಸಾಕ್ತಾ ಇರ್ತಾನೆ. ಅವನಿಗೆ ಗೊತ್ತಿರೋ ವಿದ್ಯೆ ಹಸು ಸಾಕೋದನ್ನು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ. ಹಸುವಿನ ಹಾಲನ್ನು ಕರೆದು ಪೇಟೆಗೆ ಮಾರಾಟ ಮಾಡಿ ಬಂದ ದುಡ್ಡನ್ನ ಇವನು ಜೀವನದಲ್ಲಿ ನಡೆಸ್ತಾ ಇರ್ತಾನೆ. ಇವನ ಹತ್ರ ಮತ್ತೊಂದು ಹಸುಗಳು ಇದ್ದಾವೆ. ಆ ಪೈಕಿ ಒಂದು ರಾಣಿ ಅನ್ನೋ ಹಸುವಿಗೆ ಉಸಿರು ತಪ್ಪುತ್ತೆ. ಶಾಂತಕುಮಾರ್ ಹೋಗಿ ವೆಟರ್ನರಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತಾನೆ. ಈ ಶಾಂತಕುಮಾರ್ಗೆ ಎಲ್ಲ ಹಸುಗಳು ಸರಿಯಾಗಿ ಹಾಲು ಕೊಡ್ತಾಯಿದ್ರೆ ಅವನಿಗೆ ಭಾಳ ಖುಷಿ. ಈ ರಾಣಿ ಹಸುಗೆ ಹುಷಾರಿಲ್ವಲ್ಲ, ಹಾಲು ಕೊಡ್ತಾ ಇಲ್ವಲ್ಲ ಅನ್ನೋ ಚಿಂತೆ ಶಾಂತಕುಮಾರ್ಗೆ ತಲೆಗೆ ಹೋಗ್ತಾಯಿದೆ. ಆ ಡಾಕ್ಟ್ರು ಹಸುನ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ, ನೋಡಪ್ಪ ಶಾಂತಕುಮಾರ್, ನೀನು ಹಸುನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ನಾನು ಮೆಡಿಸಿನ್ ಕೊಟ್ಟಿರೋದನ್ನೆಲ್ಲ ಕರೆಕ್ಟಾಗಿ ಕೊಡಬೇಕು. ಹಾಗಾಗಿ ನಿನಗೆ ಹಸು ಉಳಿತದೆ. ಇಲ್ಲಾಂದರೆ ತುಂಬ ಹೆಚ್ಚಿನ ಬೆಲೆ ಹಸುಗಳಪ್ಪ, ಜೋಪಾನ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಶಾಂತಕುಮಾರ ನಾನು ಡಾಕ್ಟ್ರೇ ಹಾಲು ಯಾವತ್ತಿಂದ ಕೊಡ್ತಿದೆ ಹಸು ಅಂತ ಕೇಳ್ತಾನೆ. ನೋಡು, ಅದನ್ನು ನಾನು ಹೇಳೋಕ್ಕಾಗಲ್ಲ. ನೀನು ಮೊದಲು ಹಸುನ ಗುಣ ಮಾಡು, ನಂತರ ನೋಡೋಣ. ಇದು ಚೇತರಿಸ್ಕೋಬೇಕಾರೆ ಒಂದು 5-6 ತಿಂಗಳಾಗುತ್ತಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಕುಮಾರು ಲೆಕ್ಕಾಚಾರ ಹಾಕೋತಾನೆ. ಈ ಹಸುವಿಗೆ ಪಾಲನೆ ಪೋಷಣೆ ಜೊತೆಗೆ ಔಷಧಿ, ಹಿಂಡಿ, ಬೂಸ ಎಲ್ಲನೂ ಕೊಟ್ಟು ಇದನ್ನು 5-6 ತಿಂಗಳ ಗಂಟೆ ಸಾಕಿದ್ರೆ ನನಗೆ ತುಂಬ ಲಾಸ್ ಆಗುತ್ತೆ. ಇದನ್ನು ಇಟ್ಕೊಂಡು ನಾವೇನು ಮಾಡೋಣ, ಇದರಿಂದ ಹಾಲು ಅಷ್ಟರಲ್ಲೇ ಇದೆ ಅಂತ ಯೋಚನೆ ಮಾಡಿಕೊಂಡು ಈ ಹಸುನ ಕಾಡಿಗೆ ಬಿಟ್ಬಿಡ್ತೀನಿ. ಮುಂದಕ್ಕೆ ದೇವರು ಸೇರಿದ್ದು ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಯೋಚನೆ ಮಾಡ್ಕೊಂಡು ಆ ಶಾಂತಕುಮಾರು ಆ ಹಸುನ ತಗೊಂಡು ಹೊಡ್ಕೊಂಡು ಕಾಡು ಬಿಟ್ಬಿಡ್ತಾರೆ. ಆವಾಗ ಹಸು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡೋಗಿ ಒಂಥರ ಸುಸ್ತಾಗಿ ಬಿದ್ದೋಗ್ಬಿಡ್ತದೆ. ಅಂತೂ ನೈಟ್ ಆಯಿತು. ಬೆಳಗ್ಗೆನಾಗ ಪಕ್ಕದ ಊರಿನ ಒಬ್ಬರು ಗಂಡ ಹೆಂಡ್ತಿರಿಬ್ಬರು ಜಮೀನಿಗೆ ಹೋಗ್ಬೇಕಾದ್ರೆ ಕಾಡಿನಲ್ಲಿರುವಂಥ ಹಸುನ ನೋಡ್ತಾರೆ. ಆ ಬಿದ್ದೋಗಿರೋ ಹಸುನ ನೀರು ಕುಡಿಸಿ ಅದನ್ನು ಉಪಚರಿಸ್ತಾರೆ. ಆ ಗಂಡ ಇದ್ದು, ಅಯ್ಯೋ, ಯಾರು ಇಂಥ ಹಸುನ ಬಿಡ್ಬಿಟ್ಟು ಹೊಂಟೋಗವರಲ್ಲ, ಏನಾಗಿದೆ ಅವ್ರಿಗೆ ಅಂದ್ಬಿಟ್ಟು ಹೇಳಿ ಬೈಕೊಂಡು ಅವರ ಒಂದು ಮನೆಗೆ ಹೋಗಿ ಎತ್ತು ಗಾಡಿ ತಂದುಬಿಟ್ಟು ಹಸುನ ಗಾಡಿ ಒಳಗೆ ಕುಳಿಸ್ಕೊಂಡು ತಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲಿ ಇವರ ಹೆಂಡತಿಗೆ ಬರೀ ಹಸು ಸಾಕೊಳ್ಳೋದನ್ನು ಬಿಟ್ಟರೆ ಬೇರೆ ಕೆಲಸ ಏನೂ ಇಲ್ಲ. ಹಸುಗೆ ನೈಟ್ ಎಲ್ಲ ತ್ಯಾವದ ಬಟ್ಟೆ ತಗೊಂಡು ತಲೆಗೆಲ್ಲ ಸವರೋದು, ಮೈಗೆಲ್ಲ ತೊಳೆದು, ಅಚ್ಚುಕಟ್ಟ ನೋಡ್ಕೊಳ್ಳೋದು, ಮತ್ತು ಔಷಧೋಪಚಾರಗಳನ್ನೆಲ್ಲ ಸರಿ ಟೈಮಿಗೆ ಕೊಡೋದು, ಹಿಂಗೆಲ್ಲ ಮಾಡ್ತಾ ಇರ್ತಾಳೆ. ಆ ಹಸು 6 ತಿಂಗಳಲ್ಲಿ ಚೇತರಿಸ್ಕೋಬೇಕಾದ ಹಸು ಕೇವಲ 10 ದಿನಕ್ಕೆ ಚೇತರಿಸ್ಕೊಬಿಡ್ತದೆ. ಅಷ್ಟು ಕ್ಲೀನಾಗಿ ಇವರು ಹಸುನ ನೋಡ್ಕೊಂಡಿದ್ದಾರೆ. 10 ದಿನ ಆದಮೇಲೆ ಅದು ಎದ್ದು ಓಡಾಡೋಕ್ಕೆ ಕರೀಕತ್ತದೆ. 1 ತಿಂಗಳಿಗೆ ಅದು ಹಾಲು ಕೊಡುತ್ತದೆ. ಆಗ ಇವಮ್ಮ ಹಸು ಸಾಕೋದಕ್ಕೆ ಸಾರ್ಥಕ, ಅನ್ನಲು ಹಾಲು ಕೊಡ್ತಾಯಿದೆ, ಯಾರೋ ಪಾಪಿಗಳು ಕಾಡಿನಲ್ಲಿ ಬಿಟ್ಟು ಹೊಂಟೋಗಿದ್ರು ಅಂದ್ಬಿಟ್ಟು ಹೇಳಿ ಅದನ್ನು ಭಾಳ ಅಕ್ಕರೆಯಿಂದ ಪ್ರೀತಿಯಿಂದ ಸಾಕೊಂಡಿರ್ತಾಳೆ. ಅದರಂತೆ ಹಸುನು ಅದರ ನಿಯತ್ತಿಂದ ಭಾಳ ಚೆನ್ನಾಗಿರ್ತದೆ. ಆಗ ಯಾವುದೋ ಕೆಲಸದ ಮೇಲೆ ಶಾಂತಕುಮಾರು ಆ ಹಳ್ಳಿಗೆ ಭೇಟಿ ಕೊಡ್ತಾನೆ. ಭೇಟಿ ಕೊಟ್ಟರೆ ಇವಮ್ಮಂತಮ್ಮ ಆ ಹಸು ಇರೋದನ್ನು ನೋಡಿಬಿಟ್ಟು
ಬೆಚ್ಚಿ ಬೆರಗಾಗಿ ಹೋಗ್ತಾನೆ. ಅಲ್ಲಪ್ಪ, ಹಸು ಸತ್ತೋಗುತ್ತೆ ಅಂತೇಳಿ ಕಾಳೆ ಬಿಟ್ಟು ಬಂದೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಓಡಾಡ್ತಾ ಇದೆ ನೋಡು, ಹೆಂಗಿದ್ದೆ ಇವಮ್ಮ ಟೈಮು ಅಂದ್ಬಿಟ್ಟು ಹೇಳಿ ಒಂದುಗಳಿಗೆ ಯೋಚನೆ ಮಾಡ್ಕೊಂಡು ಇನ್ನೊಂದುಗಳಿಗೆ ಅವಮ್ಮ ತಮ್ಮ ಹಸು ಕಿತ್ಕೊಳ್ಳೋಕೆ ಬರ್ತಾನೆ. ಅವಮ್ಮ ಹೇಳ್ತಾಳೆ, ಯಾರು ನೀನು ಅಂತ ಕೇಳ್ತಾಳೆ. ನೋಡು, ಈ ರಾಣಿಗೆ ನಾನು ಮಾಲೀಕ, ನಾನು ಇದನ್ನು ಚಿಕ್ಕನಿಂದ ಸಾಕಿದ್ದೀನಿ. ಅನಿವಾರ್ಯವಾಗಿ ಕಾಡಿನಲ್ಲಿ ಇದು ತಪ್ಪಿಸ್ಕೊಬಿಡ್ತು, ಹಾಗಾಗಿ ನಾನು ಹುಡ್ಕೋಕ್ಕೆ ಪ್ರಯತ್ನ ಮಾಡಿಲ್ಲ, ಮನೆಗೆ ಬಂದುಬಿಟ್ಟಿದೆ. ಈ ಹಸು ನನ್ನದು, ನನಗೆ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಅವಮ್ಮ ಇದ್ದು, ಇಲ್ಲ ಇಲ್ಲ, ಇದು ನೀನು ಹೇಳೋದೇನೆ ನಿಜ, ಇದು ಕಾಡಿನಲ್ಲಿ ಸಿಕ್ಕಿದ್ದು, ಆದರೆ ಇದು ಭಾಳ ಕ್ರಿಟಿಕಲ್ ಆಗಿತ್ತು, ಅನಾರೋಗ್ಯದಿಂದ ಬಳಲ್ತಾಯಿತ್ತು, ಅದನ್ನು ನಾನು ಮನೆಗೆ ಕರ್ಕೊಬಂದು ಉಪಚರಿಸಿದ್ದೀನಿ. ಹಾಗಾಗಿ ನೀನು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರೂ ನಾನು ಈ ಹೊಸ ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾಳೆ. ಆಗ ಇವರ ಇಬ್ಬರ ಮಧ್ಯೆ ಒಂದು ಮಾತಿನ ಚಕಮಕಿ ಜೋರಾಗುತ್ತೆ. ಆಗ ಪಂಚಾಯತಿ ಯಜಮಾನರನ್ನ ವಿಧಿಯಲ್ಲಿ ನೋಡಬೇಕಾಗುತ್ತೆ. ಆಗ ಪಂಚಾಯತಿ ಕಟ್ಟೆಯಲ್ಲಿ ಯಜಮಾನರುಗಳೆಲ್ಲ ಕೂತ್ಕೊಂಡು ತೀರ್ಪು ಕೊಡ್ತಾರೆ. ಏನಪ್ಪ, ಈ ಹಸು ನಿಂದೇನಾ, ನಿನ್ನದು ಅನ್ನೋದಕ್ಕೆ ಏನು ಮಡಗಿದೆಯಾ ದಾಖಲಾತಿಗಳು ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ, ನಾನು ಪ್ರತಿನಿತ್ಯ ಕಾಡಿಗೆ ಹೋಗ್ತಾಯಿದ್ದೆ, ಈ ಹಸು ತಪ್ಪಿಸ್ಕೊಬಿಡ್ತು, ಹಾಗಾಗಿ ನಾನು ನನ್ನ ಹತ್ರ ಮತ್ತೊಂದಿದೆ ಹಸುಗಳು, ಹಾಗಾಗಿ ನಾನು ಇದನ್ನು ಹುಡ್ಕೋಕ್ಕೆ ಪ್ರಯತ್ನ ಮಾಡಲಿಲ್ಲ, ಬಂದುಬಿಟ್ಟು ಅಂತ ಶಾಂತಕುಮಾರ್ ಹೇಳ್ತಾನೆ. ಆಗ ಪಂಚಾಯತಿ ಕಟ್ಟೆಯಲ್ಲಿ ಯಜಮಾನಿದ್ದು, ಸರಿನಪ್ಪ, ನಿನ್ನ ಮಾತು ನಾನು ಲೆಕ್ಕಕ್ಕೆ ತಗೋತೀನಿ. ಏನಮ್ಮ, ನೀನು ಈ ಹಸು ನನ್ನದು ಅಂತ ಹೇಳ್ತೀಯಲ್ಲ, ನೀನು ಏನು ದಾಖಲಾತಿ ಮಡಗಿದಿ ಅಂತ ಕೇಳ್ತಾರೆ. ಆಗ ಇವಮ್ಮ ಹೇಳ್ತಾರೆ, ನೋಡಿ ಸ್ವಾಮಿ, ಇದು ಕಾಡಿನಲ್ಲಿ ಸಿಕ್ತು, ಅನಾರೋಗ್ಯದಿಂದ ಬಳಲ್ತಾಯಿತ್ತು, ಇದನ್ನು ನಾನು ಒಂದು ವರ್ಷದ ಹಿಂದೆ ನಮ್ಮ ಮನೆಗೆ ಕರ್ಕೊಬಂದು ಇದನ್ನು ಆರೋಗ್ಯನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ, ಅನಾರೋಗ್ಯದಿಂದ ಬಳಲ್ತಾ ಇರೋದನ್ನು ಗುಣವಂತನಾಗಿ ಮಾಡಿದ್ದೀನಿ, ಹಾಗಾಗಿ ಈ ಹಸುನ ನಾನು ಯಾರಿಗೂ ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಆಗ ಪಂಚಾಯತ್ ಯಜಮಾನರಿಗೆ ಭಾಳ ಕನ್ಫ್ಯೂಷನ್ ಆಯ್ತದೆ. ನೋಡು, ಚಿಕ್ಕನಿಂದ ಇವನು ಸಾಕಿದ ಅಂತ ಹೇಳ್ತಾರೆ. ಇವಮ್ಮ ಒಂದು ವರ್ಷದಿಂದ ನಾನು ಸಾಕಿದ್ದೀನಿ, ಇದು ಅನಾರೋಗ್ಯದಿಂದ ಬಳಲ್ತಾಯಿತ್ತು, ಅದನ್ನು ಆರೋಗ್ಯವಂತರಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಬ್ಬರಿಗೂ ಔಷಧಿ ಕೊಡೋಕ್ಕಾಗಲ್ಲ, ಇದನ್ನು ಹಸುನ ತೀರ್ಮಾನ ಮಾಡಲಿ ಅಂತೇಳಿ ಹಸುನ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಆಗ ಅದೇ ಗ್ರಾಮದ ಒಬ್ಬ ವ್ಯಕ್ತಿ ಹಸುನ ಕೊಟ್ಟಿಗೆಯಿಂದ ಕರ್ಕೊಬರ್ತಾರೆ. ಕೊಟ್ಟಿಗೆಯಿಂದ ಕರ್ಕೊಂಡ್ಬಿಟ್ಟು ತುಂಬ ದೂರದಲ್ಲಿ ಬಿಟ್ಬಿಟ್ಟು ನೋಡ್ತಾ ನಿಂತ್ಕೋತಾರೆ. ಆ ಹಸು ಈ ಅಮ್ಮ ತಮ್ಮಕ್ಕೆ ಓಡಿ ಬರ್ತದೆ. ಓಡಿ ಬಂದು ಮುದ್ದಾಡ್ತಾ ಈಗ ಸಾವ್ರ್ಕೊಂಡು ನಿಂತ್ಕೊಳ್ತದೆ. ಆಗ ಜನ ಎಲ್ಲ ಬೆಚ್ಚಿ ಬೆರಗಾಗಿ, ನೋಡು, ಎಷ್ಟೇ ಚಿಕ್ಕಂದ್ರೆ ಸಾಕಿದ್ರೂ ಅದು ಶಾಂತಕುಮಾರ್ ಹತ್ರ ಹೋಗಲಿಲ್ಲ, ಇದು ಒಂದು ವರ್ಷದಿಂದ ಸಾಕ್ತಾ ಇದ್ದಾರೆ, ಅದರ ಆರೋಗ್ಯನೆಲ್ಲ ಸುಧಾರಿಸಿದ್ದಾರೆ, ಅದಕ್ಕೆ ಒಳ್ಳೆ ಪ್ರೀತಿ ವಿಶ್ವಾಸ ಕೊಟ್ಟು ಸಾಕಿರೋದ್ರಿಂದ ಈ ಒಮ್ಮತಕ್ಕೆ ಹೋಗಿ ಸೇರಿಕೊಂಡಿದೆ. ಆಗ ಹೇಳ್ತಾರೆ ಶಾಂತಕುಮಾರ್ಗೆ, ನೋಡಪ್ಪ, ಹಸು ನಾನು ಯಾರ ಹತ್ರ ಇದ್ದರೆ ಕ್ಷೇಮ ಅಂತೇಳಿ ಅದೇ ತೀರ್ಮಾನ ಮಾಡಿಕೊಂಡಿದೆ, ಹಾಗಾಗಿ ಅದು ಆ ಅಮ್ಮನ ಹತ್ರ ಹೊಂಟಾಯಿತು, ನೀನು ಹಸುನ ಕೇಳಬೇಡ, ನೀನು ನಿಮ್ಮ ಊರಿಗೆ ಹೋಗಪ್ಪ ಅಂತ ಹೇಳ್ತಾರೆ. ಆಗ ಶಾಂತಕುಮಾರು ಏನಪ್ಪ ಹಿಂಗಾಗುತ್ತಲ್ಲ ಅಂಥೇಳಿ ಒಂದುಗಳಿಗೆ ದುಃಖಿಸ್ಕೊಂಡು ಅವನು ಮನೆ ಬರುತ್ತೆ. ಇದರಿಂದ ನಿಮ್ಗೇನು ತಿಳಿತು ಅಂತಂದರೆ, ಎಲ್ಲಿ ಪ್ರೀತಿ ವಿಶ್ವಾಸ ಇದೆಯೋ ಅಲ್ಲಿ ಪ್ರಾಣಿ ಪಕ್ಷಿಗಳು ವಾಸ ಮಾಡೋಕ್ಕೆ ಇಚ್ಛೆ ಪಡ್ತವೆ, ಎಲ್ಲಿ ಪ್ರೀತಿ ವಿಶ್ವಾಸ ಇಲ್ವೋ ಅಲ್ಲಿ ಪ್ರಾಣಿ ಎಲ್ಲ ಮನುಷ್ಯರು ಕೂಡ ಇರೋದಿಲ್ಲ. ಇದೇ ಈ ನೀತಿಕತೆಯ ಸಾರಾಂಶ. ಮತ್ತು ಸ್ನೇಹಿತರೆ, ಇನ್ನೊಂದು ಕತೆ ಹೇಳ್ಬಿಡ್ತೀನಿ. ಇದು ಸಣ್ಣ ಕತೆ ಆದ್ದರಿಂದ ಇನ್ನೊಂದು ಕತೆ ಹೇಳ್ಬಿಡ್ತೀನಿ. ಅದನ್ನು ಹಸುನ ಕಥೆನೇ. ಒಬ್ಬ ರೈತನಿಗೆ ಸುಮಾರು ಒಂದು 5 ಎಕರೆ ಜಮೀನಿದೆ. ಅವನಿಗೆ ವಯಸ್ಸಾದ ಮೇಲೆ ಮಕ್ಕಳಾಗ್ತವೆ. ಅದು ಒಂದೇ ಸರಿ 3 ಜನ ಮಕ್ಕಳು. ಆವಾಗ ರೈತನಿಗೆ ವಯಸ್ಸಾಗಿರ್ತದೆ. ಆಗ ಅವ ಜಮೀನು ಕೆಲಸ, ಈ ಹಸುಗಳ ಕೆಲಸ ಎಲ್ಲ ನೋಡ್ಕೊಳ್ಳೋದು ಹೀಗೆ ಕಷ್ಟ ಆಗುತ್ತೆ. ಆಗ ಹೆಂಡತಿ ಹತ್ರ ಬಂದು ಕೇಳ್ತಾನೆ, ಏನೇ ನನಗೆ ವಯಸ್ಸಾಗೋಯ್ತು, ಮಕ್ಕಳಿಗೆ ಜವಾಬ್ದಾರಿ ಬಂದಿದೆಯಾ, ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ನಾನು ವಿಶ್ರಾಂತಿ ತಗೋಬೇಕು ಅಂತ ಕೇಳ್ತಾನೆ. ಅದಕ್ಕೆ ಹೆಂಡ್ತಿ ಹೇಳ್ತಾಳೆ,
ನೀವು ಯಾಕೆ ಯೋಚನೆ ಮಾಡ್ತೀರಿ? 3 ಮಂದಿ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ನೀವು ವಿಶ್ರಾಂತಿ ತಗೊಳ್ಳಿ, ಈಗ ಮಾಡಿರೋದು ಸಾಕು ಅಂತ ಹೇಳ್ತಾಳೆ. ಆದರೆ ಗಂಡನಿಗೆ 3 ಮಂದಿ ಮಕ್ಕಳಲ್ಲಿ ಯಾರು ನಿಷ್ಠಾವಂತ, ಯಾವನು ಜವಾಬ್ದಾರಿ ಮನುಷ್ಯ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ನೀವು ನೋಡಿ, ನೀವು ವಯಸ್ಕರು, ನೀವು ಅದನ್ನೆಲ್ಲ ನೀವು ಲೆಕ್ಕಾಚಾರ ಮಾಡ್ಕೊಂಡು ತಿಳ್ಕೊಬೇಕು. ಅದಕ್ಕೆ ನೀವೇ ಏನಾದ್ರು ಒಂದು ಐಡಿಯಾ ಹುಡುಕಿ ಅಂತೇಳಿ ಹೆಂಡ್ತಿ ಹೇಳ್ತಾಳೆ. 3 ಮಂದಿ ಮಕ್ಕಳನ್ನೂ ಕರೆದುಬಿಟ್ಟು, ನೋಡಪ್ಪ ನನಗೆ ವಯಸ್ಸಾಗಿದೆ, ಇಲ್ಲಿ ನೀವು ಮನೆ ಮೇಂಟನ ಯಾರು ಅಚ್ಚುಕಟ್ಟಾಗಿ ನೋಡ್ಕೋತೀರಾ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟು ನಾನು ರೆಸ್ಟ್ ತಗೋತೀನಿ ಅಂತ ಹೇಳ್ತಾನೆ. ಅದಕ್ಕೆ 3 ಮಂದಿ ಹೆಣ್ಣ ತಮ್ಮನರು, ಇದನ್ನು ನಾನು ದಬಾಯಿಸ್ತೀನಿ, ಇದನ್ನು ನಾನು ದಬಾಯಿಸ್ತೀನಿ, ಈ ಮನೆಯೆಲ್ಲ ನಾನು ದಬಾಯಿಸ್ತೀನಿ ಅಂತ 3 ಮಂದಿ ಕೊಚ್ಚಾಡ್ತಾ ಇರ್ತಾರೆ. ಆವಾಗ ಇವ್ರ ಅಪ್ಪನಿಗೆ ಭಾಳ ಬೇಜಾರಾಗುತ್ತೆ. ಏನಪ್ಪ ನಾನೇನೋ ಮಾಡೋಕ್ಕೋದ್ರೆ ಇವರು 3 ಮಂದಿ ನಾನು ಮಾಡ್ತೀನಿ ಅಂತಾರಲ್ಲ, ಏನು ಮಾಡೋದು ಅಂತೇಳಿ ಇದನ್ನು ನಾಳೆ ಬೆಳಗ್ಗೆ ಮಾತನಾಡ್ತೀನಿ, ಈಗೆಲ್ಲ ರೆಸ್ಟ್ ತಗೊಳ್ಳಿ ಹೋಗಿ ಅಂತ ಹೇಳಿ ಕಳಿಸ್ತಾನೆ. ಆಗ ಬೆಳಕಾಯಿತು. ಬೆಳಕಾದ ಮೇಲೆ 3 ಮನೆ ಮಕ್ಕಳು ದನದ ಕೊಟ್ಟಿಗೆಗೆ ಹೋಗಿ ನಿಂತಾರೆ. ಆಗ ಅಪ್ಪ, ಏನೋ ಬೆಳಗ್ಗೆ ಮಾತಾಡ್ತೀವಿ ಅಂದ್ರಲ್ಲ, ಯಾರು ಕೊಡ್ತೀರ ಜವಾಬ್ದಾರಿ ಅಂತ ಕೇಳ್ತಾರೆ. ಆಗ ತಂದೆ ಹೇಳ್ತಾರೆ, ನೋಡು ಇದು 3 ಹಸುಗಳಿದ್ದಾವೆ, 3 ಮಂದಿನೂ ಒಂದೊಂದು ಹಸು ಸಾಕಬೇಕು, ಮತ್ತು ಜಮೀನು ಅಷ್ಟೇ 3 ಮಂದಿ ಇಲ್ಲಿ ಹಸು ಸಾಕಬೇಕು, ಅಲ್ಲಿ ಜಮೀನು ಕೆಲಸ ನೋಡಬೇಕು. 10 ದಿನದಲ್ಲಿ ಈ ಹಸು ಚಿನ್ನದ ಹಸು ಆಗುತ್ತದೆ. ಯಾರು ನಿಯತ್ತಿಂದ ಜಮೀನು ಕೆಲಸ ಹಸುವಿನ ಕೆಲಸ ಯಾರು ನೋಡ್ಕೋತೀರಾ ಅವ್ರಿಗೆ ಚಿನ್ನದ ಹಸು ಆಗುತ್ತೆ. ಚಿನ್ನದ ಹಸು ಬಂದವ್ರು ಯಾರು ಬರ್ತದೆ 3 ಮಂದಿಲಿ ಅವ್ರಿಗೆ ನಾನು ನನ್ನ ಅಧಿಕಾರ ಎಲ್ಲ ಅವರಿಗೆ ವಹಿಸಿ ಕೊಟ್ಟುಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ 3 ಮನೆ ಮಕ್ಕಳು ಆಯಿತು ಅಂಥೇಳಿ ಮಾಡೋದು ಹಸು ತೊಳೆದು ಹುಲ್ಲು ತಿನ್ಸಿದ್ದು ಜಮೀನಲ್ಲಿ ಕೆಲಸ ಮಾಡೋದು ಹಾಗೆ ಮಾಡಿ 3 ದಿನ ಕಳೀತು. 3 ದಿನಕ್ಕೆ ಸುಸ್ತಾಗೋದ್ರು. 4 ದಿನದಿಂದ ಇವ್ರ ಕಳ್ಳಾಟಗಳು ಶುರುವಾಯಿತು. ಆಗ ಹಸು ತೊಳೆದ್ರೆ ಜಮೀನು ಕೆಲಸ ಮಾಡಲ್ಲ, ಜಮೀನು ಮಾಡಿದ್ರೆ ಹಸು ತೊಳಿತಾ ಇಲ್ಲ. ಅಲ್ಲಿ ಕಿರಿ ಮಗ ಹಸುನು ಸಾಕ್ತಾ ಇದ್ದಾನೆ, ಮತ್ತು ಜಮೀನು ಕೆಲಸನೂ ನೋಡ್ಕೋತಾ ಇದ್ದಾನೆ. ಹಸುನ ಪಾಲನೆ ಪೋಷಣೆ ಎಲ್ಲ ಮಾಡಿಬಿಟ್ಟು, ತಿನ್ಕೊಳಪ್ಪ ತಿನ್ಕೋ, ನಾನು ಜಮೀನು ಕೆಲಸ ಮಾಡಬೇಕು, ಜಲ್ದಿ ತಿನ್ಕೋ, ಎಷ್ಟು ತಿಂತೀಯ ಅಷ್ಟು ತಿನ್ಕೋ ಅಂತೇಳಿ ಖುಷಿಯಿಂದ ಹುಲ್ಲು ತಿನ್ನಿಸ್ಬಿಟ್ಟಾಗಿ ಅಲ್ಲಿ ಜಮೀನು ಕೆಲಸನ ಮಾಡ್ತಾಯಿದ್ದಾನೆ. ಅಂತಿಂತೂ 8-9 ದಿನ ಕಳೆದಾಯಿತು. ಇನ್ನೊಂದೇ ದಿನ ಬಾಕಿ ಇರೋದು ಇವ್ರ ಅಪ್ಪನ ಕಂಡೀಷನ್ ಪ್ರಕಾರ. ಆಗ 9 ದಿನ ಆಯಿತು. ಈ ದೊಡ್ಡ ಮಗ ಏನು ಮಾಡ್ದ, ನಾನು ಜಮೀನೆಲ್ಲ ನಾನು ವಶಪಡಿಸ್ಕೋಬೇಕು ಅಂದ್ಬಿಟ್ಟು ಹೇಳಿ, ಇದು ಗೋಲ್ಡ್ ಹೌಸ್ ಆಯ್ತದೆ, ಚಿನ್ನದ ಹೌಸ್ ಆಯ್ತದೆ ಅಂತ ಹೇಳಿದ್ನಲ್ಲ ಅವರಪ್ಪ, ಅದು ನಿಜವೇನೋ ಅಂತ ತಿಳ್ಕೊಂಡು, ಏನಾದರೂ ಆಗಲಿ ಇದಕ್ಕೊಂದು ಮ್ಯಾಜಿಕ್ ಮಾಡೇಬಿಡ್ತೀವಿ ಅಂತ ತಿಳ್ಕೊಂಡು ಗೋಲ್ಡನ್ ಪೇಂಟ್ ತಂದ್ಬಿಟ್ಟು ಹಸುಗೆಲ್ಲ ಬೆಳೆದ್ಬಿಟ್ಟ. ಆಗ ಮಧ್ಯದ ಮಗ ಇದ್ದಲ್ಲ, ಮಧ್ಯದ ಮಗ ದೊಡ್ಡವನು ಮಾಡ್ತಾನೆ, ಚಿಕ್ಕವನು ಗೊತ್ತಿಲ್ಲ, ಚಿಕ್ಕವ ಮಾಡ್ತಾನೆ ಅದು ದೊಡ್ಡವನು ಗೊತ್ತಿಲ್ಲ. ಆಗ ಮಧ್ಯದ ಮಗನ ಏನು ಮಾಡ್ದ, ನಮ್ಮ ಅಪ್ಪನ ಅಷ್ಟೆಲ್ಲ ನಮ್ಮ ಅಣ್ಣನಿಗೂ ನನ್ನ ತಮ್ಮನಿಗೂ ಸೇರಿಕೊಳ್ಳುತ್ತದೆ, ಹಾಗಾಗಿ 10 ದಿನ ಆಯ್ತಾ ಇದೆ, ನಾನು ಈ ಹಸುಗೆ ಗೋಲ್ಡನ್ ಪೇಂಟ್ ಹೊಡೆದ್ಬಿಟ್ಟು ಚಿನ್ನದ ಹಸು ಆಯಿತು ಅಂಥೇಳಿ ಆಚೆ ಎಲ್ಲ ನಾನು ವಶಪಡಿಸ್ಕೋಬೇಕು ಅಂಥೇಳಿ ಮಧ್ಯದ ಮಗನು ಚಿನ್ನದ ಬಣ್ಣ ಬೆಳೆದ್ಬಿಟ್ಟ. ಈ ಕಿರಿ ಮಗ ಇದ್ನಲ್ಲ, ಅವನು ಬರಲಿ ಮಾಲೇಶ್ವರ ಅಂತ ಹೇಳ್ಬಿಟ್ಟಮ್ಮ, ಅವನು ಹೆಂಗಿತ್ತು ಅದೇ ಕಂಡೀಷನಲ್ಲಿ ಹಸುನ ಹೊಡ್ಕೊಂಡು ಬಂದ. ಆಗ ಕಿರಿ ಮಗ ಅಪ್ಪನ ಉದ್ದೇಶ ಹೇಳ್ತಾನೆ, ಅಪ್ಪ ನಾನು ಈ ಪಂದ್ಯದಲ್ಲಿ ಸೋತುಬಿಟ್ಟೆ, ಅಣ್ಣನ ಅವರು ಇಬ್ಬರು ಹಸುಗಳನ್ನ ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ಚಿನ್ನದ ಹಸು ಆಗಿದೆ, ನಾನು ಅಷ್ಟಾಗಿ ನೋಡ್ಕೊಳ್ಳಿಲ್ಲ. ನೋಡು ಹಸುವಿನಲ್ಲಿ ಹಾಲಿನಿಂದ ಹಾಲನ್ನು ಮಾರಿ ಬಂದ ದುಡ್ಡನ್ನು ಇಲ್ಲಿ ಗಂಟಾಕಿ ಮಡಗಿದ್ದೀನಿ, ಇದನ್ನು ಅಣ್ಣನವ್ರಿಗೆ ಕೊಟ್ಬಿಡು, ಮತ್ತು ಹಸುನು ಅಣ್ಣನಿಗೆ ಕೊಟ್ಬಿಡು, ಮತ್ತು ಜಮೀನುಗಳನ್ನು ಕೂಡ ಅಣ್ಣವ್ರಿಗೆ ಕೊಟ್ಬಿಡು, ನನಗೇನು ಬೇಡಪ್ಪ, ಯಾಕಂದರೆ ನಾನು ಪಂದ್ಯದಲ್ಲಿ ಸೋತು ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ಇವರಪ್ಪನಿಗೆ ಯಾರ್ಯಾರು ಕೈ ಒಡಗಳು ಹೆಂಗೆ ಮಾಡಿದರು ಅಂತ ಹೇಳಿ ಗೊತ್ತಾಗುತ್ತೆ. ಆಗ ನೋಡ್ಕೊಂಡು ಯೋಚನೆ ಮಾಡ್ಕೊಂಡು, ನೋಡ್ರಪ್ಪ ನಾನು ನಿಮ್ಮ ಒಂದು ಅಭ್ಯಾಸಗಳು ಏನಿದಾವೋ, ನಿಮ್ಮ ಒಂದು ನಿಯತ್ತು ಹೆಂಗಿದೆಯೋ ಅಂಥೇಳಿ ನಾನು ಇದನ್ನು ಮ್ಯಾಜಿಕ್ ಹೊಸ, ಇದು 10 ದಿನಕ್ಕೆ ನೀವು ಅಚ್ಚುಕಟ್ಟಾಗಿ ನೋಡ್ಕೋದ್ರೆ ಚಿನ್ನದ ಹಸು ಆಗುತ್ತೆ ಅಂತೇಳಿ ನಾನು ಹೇಳಿದ್ದು ನಿಜ. ಇದು ಚಿನ್ನದ ಹಸು ಆಗೋದಿಲ್ಲ, ಇದು ಮಾಮೂಲಿ ಹೊಸ. ನೀವು ಯಾವೇನೇನೋ ತಂದು ಬಣ್ಣನೆಲ್ಲ ಬಡ್ದುಬಿಟ್ಟು ನನ್ನ ಹಸುಗಳಿಗೆ ಆಕಾರ ವಿಕಾರ ಎಲ್ಲ ಮಾಡಿಬಿಟ್ಟು ಜಮೀನು ವಶಪಡಿಸ್ಕೋಬೇಕು ಅಂತ ಮಾಡಿದ್ದೀರಾ, ಆದ್ದರಿಂದ ನೀವಿಬ್ಬರಿಗೂ ನಾನು ಕೊಡಲ್ಲ, ನಾನು
ಕಿರಿಮಗನಿಗೆ ಕೊಡ್ತೀನಿ. ಅವನು ನಿಯತ್ತಿನಿಂದ ಹಸುನೂ ಸಾಕೊಂಡಿದ್ದಾನೆ ಮತ್ತು ಜಮೀನು ವ್ಯವಸಾಯನೂ ನೋಡ್ಕೊಂಡಿದ್ದಾನೆ. ಇದು ನಿಮ್ಮಿಬ್ಬರಿಗೂ ನಾನು ಕೊಡೋದಿಲ್ಲ, ನನ್ನ ಪೂರ ಆಸ್ತಿನ ನಾನು ಚಿಕ್ಕ ಮಗನಿಗೆ ಕೊಟ್ಬಿಡ್ತೀನಿ ಅಂತೇಳಿ ಅವ್ರ ತಂದೆ ತೀರ್ಮಾನ ಮಾಡ್ಕೊತಾನೆ. ಆಗ ಅಣ್ಣ ತಮ್ಮರಿಬ್ಬರು ಬೆಪ್ಪಾಗಿ ಇಬ್ಬರು ಮುಖ ನೋಡ್ತಾರೆ. ಆಗ ಅವ್ರ ಅಪ್ಪ ಹೇಳ್ತಾನೆ, ನೋಡು ನೀವಿಬ್ರಿಗೂ ನಾನು ಜವಾಬ್ದಾರಿ ಕೊಡಬೇಕು ಅಂತ ಮಾಡಿದ್ರಿ, ಆದರೆ ನೀವು ಬೇರೆ ಬೇರೆ ಕೆಲಸಲ್ಲೆಲ್ಲ ಇದು ತೊಡಗಿ ನೀವು ಮೋಸ ಮಾಡೋ ಉದ್ದೇಶದಿಂದ ನೀವು ತೊಡಗಿದ್ರಿ. ಅದರಿಂದ ನಿಮ್ಮಿಬ್ಬರು ಕೆಲಸ ದನದ ಕೊಟ್ಟಿಗೆ ನೋಡ್ಕೊಂಡು ಜೀವನ ಮಾಡಬೇಕು ಅಷ್ಟೇ, ಇನ್ನು ಮಿಕ್ಕಂದೆಲ್ಲ ನಿನ್ನ ತಮ್ಮ ನೋಡ್ಕೋತಾನೆ ಅಂತೇಳಿ ಫೈನಲ್ಲಾಗಿ ಆದೇಶ ಮಾಡ್ತಾನೆ. ಇಲ್ಲಿಗೆ ಈ ಕತೆ ಮುಗಿದು ಪುಟಣಿಗಳೇ. ಮತ್ತು ನಾಳೆ ಸಿಗೋಣ ಒಳ್ಳೆಯ ಕತೆ ಜೊತೆ. ಅಲ್ಲಿವರೆಗೆ ನಮಸ್ಕಾರ.